ಮುನಿರತ್ನ. ನಮ್ಮ ವಸತಿ ಸಚಿವರನ್ನ 1275 ಪ್ರಶ್ನೆ ಉತ್ತರ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ನೀಡಲಾಗಿದೆ. ಸಭಾಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಬಂದು 22-23ನೇ ಸಾಲಿನಿಂದ ಇಲ್ಲಿವರೆಗೂ ಎಷ್ಟು ಕಾಮಗಾರಿಗಳನ್ನ ಕೈಗೊಂಡಿದ್ದೀರಿ, ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದೆ. ಆದರೆ ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟು 22ನೇ ಸಾಲಿನಿಂದ 23ನೇ ಸಾಲಿನಿಂದ ಒಂದು ವರ್ಷಕ್ಕೆ 5 ಲಕ್ಷ ಕೊಟ್ಟಿದ್ದೀರಿ. ಒಂದು ವರ್ಷಕ್ಕೆ 24ನೇ ಇಸ್ವಿಗೆ 7,65,000 ಕೊಟ್ಟಿದ್ದೀರಿ. ಅದೇ ರೀತಿ 24-25ಕ್ಕೆ ಮತ್ತೆ 7 ಲಕ್ಷ ಕೊಟ್ಟಿದ್ದೀರಿ. 25-26ಕ್ಕೆ 5 ಲಕ್ಷ, ಮತ್ತೆ 25-26ಕ್ಕೆ 5 ಲಕ್ಷ, ಒಟ್ಟು 29,65,000. ಇದರಲ್ಲಿ ಎಕ್ಸ್ಪೆಂಡಿಚರ್ ಅಮೌಂಟ್ ಬಂದ್ಬಿಟ್ಟು 24,65,000. ಸಭಾಧ್ಯಕ್ಷರೇ, ಇದು ನನ್ನ ಕ್ಷೇತ್ರಕ್ಕೆ ಸುಮಾರು ಕೊಳಗೇರಿ ಪ್ರದೇಶಗಳು, ಸುಮಾರು 5,000 ಮನೆಗಳಿದೆ. 5,000 ಮನೆಗಳು ಕೊಟ್ಟಿರೋದು 24 ಲಕ್ಷ. ಇದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್. ಇದು ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್. ಇದ್ರ ಒಳಗಡೆ ಸುಮಾರು 460 ಮನೆ ಡೆಮಾಲಿಷ್ ಮಾಡಿ, ಅವ್ರು ಯಾರೋ ಪಾಪ ವಾಸ ಮಾಡ್ತಾ ಇದ್ರು. ಅವ್ರಿಗೋಗಿದ್ದೆ, ನಾವು ಸ್ಲಮ್ ಬೋರ್ಡಿನ ಮನೆ ಕಟ್ಬಿಡ್ತೀವಿ, ನಿಮಗೆ ಅರಮನೆ ಮಾಡ್ತೀವಿ, ನೀವು ಇಲ್ಲಿ ವಾಸ ಮಾಡಿ, ಕೊಳಗೇರಿ ಬೇಡ ನಿಮಗೆ ಅಂತೇಳಿ ಇರೋ ಮನೆಗಳನ್ನ ಒಡೆದಾಕಿ ಇವತ್ತು ಅದೇನೂ ಮುಂದುವರಿತಾ ಇಲ್ಲ. ಅದಕ್ಕೆ ಹೌಸಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸರಿ ಕೊಡಲ್ಲ. ಅದಕ್ಕೆ ಪಾಪ RTIನಲ್ಲಿ ತರಿಸ್ಕೊಂಡೆ, ಏನು ಕೊಡ್ತಾರೆ ನೋಡೋಣ ಅಂತ. RTIನಲ್ಲಿ ಕೊಡ್ತಾರೆ ನೋಡಿ, 19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ರೆ ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನು ಹೇಳುತ್ತೆ ಅಂದರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವ ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ, ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದ್ರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು. ನೀವೇಳಿರೋ ಮಾತಿದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.